ವಕೀಲ ಮಿತ್ರರಿಗೆ 61ನೇ ವರ್ಷದ ವಕೀಲರ ದಿನಾಚರಣೆಯ ಶುಭಾಶಯಗಳು. ತಾವು ತಮ್ಮ ವೃತ್ತಿಯಲ್ಲಿ ದೊಡ್ಡ ಹೆಸರನ್ನು ಗಳಿಸಿ ಸಮಾಜಕ್ಕೆ, ದೇಶಕ್ಕೆ ಕೊಡುಗೆ ನೀಡಿ ಮಾದರಿ ವಕೀಲರಾಗಲಿ ಎಂದು ಹಾರೈಸುತ್ತೇನೆ. ಎಲ್ರಿಗೂ ನಮಸ್ಕಾರ. ಇಂದು ದಿನಾಂಕ 3/12/2024 ವಕೀಲರ ದಿನಾಚರಣೆ ಅಂಗವಾಗಿ ನಾವು ಭಾರತ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡುವ ಮುಖಾಂತರ ಈ ಒಂದು ವಕೀಲರ ದಿನಾಚರಣೆಗೆ ಚಾಲನೆಯನ್ನು ನೀಡುತ್ತಿದ್ದು, ಆದ ಕಾರಣ ಎಲ್ಲ ವಕೀಲರಿಗೆ ವಕೀಲರ ದಿನಾಚರಣೆ ಅಂಗವಾಗಿ ಪ್ರಥಮವಾಗಿ ನಾನು ಶುಭಾಶಯಗಳನ್ನು ಕೋರುತ್ತೇನೆ. ಇವತ್ತು ಹಿಂದಿನ ದಿನ ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನ ಅಂಗವಾಗಿ ನಮ್ಮ ವಕೀಲರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಜನ್ಮದಿನ ಅಂಗವಾಗಿ ನಮ್ಮ ಈ ವಕೀಲರ ದಿನಾಚರಣೆ ಆಚರಣೆ ಮಾಡುತ್ತಿದ್ದು, ನಮ್ಮ ವಕೀಲರ ದಿನಾಚರಣೆಯಲ್ಲಿ ಎಲ್ಲ ಹಿರಿಯ ಹಾಗೂ ಕಿರಿಯ ಸಹೋದರಿ ವಕೀಲರು ಎಲ್ಲರೂ ಪಾಲ್ಗೊಂಡಿದ್ದು, ಇವತ್ತು ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ನಾವು ಪ್ರಥಮವಾಗಿ ಅಂಬೇಡ್ಕರ್ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಈ ವಕೀಲರ ದಿನಾಚರಣೆ ಆಚರಣೆ ಮಾಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ ಮಾತೆ. ಇವತ್ತಿನ ದಿವಸ ವಕೀಲರ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರ ಅಂಗವಾಗಿ ಇವತ್ತು ಎಲ್ಲ ಇಲ್ಲಿನ ವಕೀಲರ ಮಿತ್ರರು ನಮ್ಮ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರಿಗೆ ಹೂವಿನ ಹಾರವನ್ನು ಹಾಕಿ ಅವರಿಗೆ ಗೌರವವನ್ನು ಅರ್ಪಿಸಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ. ಇಂದು ದಿನಾಂಕ 3/12/2024 ವಕೀಲರ ದಿನಾಚರಣೆ ಅಂಗವಾಗಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಇವರ ಒಂದು ಗೌರವಪೂರ್ವಕವಾಗಿ ನಾವು ಹೂವಿನ ಹಾರವನ್ನು ಸಲ್ಲಿಸಿ ನಮ್ಮ ವಕೀಲರ ಸಂಘದ ಒಂದು ವಕೀಲರ ದಿನಾಚರಣೆಗೆ ಚಾಲನೆ ನೀಡ್ತಾ ಇದ್ದೀವಿ. ಇದರಲ್ಲಿ ಎಲ್ಲ ನಮ್ಮ ಸಹೋದರ ಮತ್ತು ಸಹೋದರಿ ವಕೀಲರು ಕೂಡ ಭಾಗಿಯಾಗಿದ್ದು ಈ ಒಂದು ಸಂತೋಷದ ಕ್ಷಣ. ಆಮೇಲೆ ಇವತ್ತು ಈ ದಿನ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬದ ದಿನವಾಗಿದ್ದು ಅವರಿಗೂ ಕೂಡ ನಾವು ಗೌರವ ನಮನಪೂರ್ವಕವಾಗಿ ವಕೀಲರ ದಿನಾಚರಣೆಯನ್ನು ಅವರಿಗೆ ಮುಡುಪಾಗಿಟ್ಟಿದ್ದೀವಿ. ಆದ ಕಾರಣ ಎಲ್ಲ ನನ್ನ ವಕೀಲರ ಮಿತ್ರರಿಗೂ ಎಲ್ಲ ಮಿತ್ರರಿಗೂ ಕೂಡ ವಕೀಲರ ದಿನಾಚರಣೆ ಶುಭಾಶಯಗಳನ್ನು ಹೇಳ್ತಾ ನಮಸ್ಕಾರಗಳು. ನಮಸ್ಕಾರ. ಇವತ್ತು ಭಾರತ ದೇಶಾದ್ಯಂತ ವಕೀಲರ ದಿನಾಚರಣೆಯನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಕೊಟ್ಟಿದ್ದಾರೆ, ಆ ಸಂವಿಧಾನದ ಅಡಿಯಲ್ಲಿ ನಾವು ವಕೀಲರ ದಿನಾಚರಣೆಯನ್ನು ಇವತ್ತು ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಆಚರಣೆ ಮಾಡುತ್ತಿದ್ದು, ಸತತ ಪ್ರತಿ ವರ್ಷ ಗಂಗಾವತಿ ವಕೀಲರ ಸಂಘವು ಅದ್ಧೂರಿಯಾಗಿ ಒಂದು ಹಬ್ಬದ ರೀತಿಯಲ್ಲಿ ವಕೀಲರ ದಿನಾಚರಣೆಯನ್ನು ಪ್ರತಿ ವರ್ಷ ಆಚರಿಸ್ತಾ ಬಂದಿದೆ. ಅದಕ್ಕಾಗಿ ನಾನು ಗಂಗಾವತಿಯ ವಕೀಲರ ಸಂಘದ ಪರವಾಗಿ ಸಮಸ್ತ ಕರ್ನಾಟಕ ರಾಜ್ಯದ ಎಲ್ಲ ವಕೀಲ ಬಾಂಧವರಿಗೆ ವಕೀಲರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ. ಎಲ್ರಿಗೂ ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಸಹ ಗಂಗಾವತಿ ವಕೀಲರ ಸಂಘದಲ್ಲಿ ವಕೀಲರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ಈ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬ ಪ್ರಯುಕ್ತ ವಕೀಲರ ದಿನಾಚರಣೆ ಆಚರಣೆ ಮಾಡ್ತಾಯಿದ್ವಿ. ಪ್ರತಿ ವರ್ಷದ ಈ ವರ್ಷ ಸಹ ನಮ್ಮ ವಕೀಲರಿಗೆಲ್ಲರಿಗೆ ಆಟೋಪಗಳನ್ನೆಲ್ಲ ಕಂಡಕ್ಟ್ ಮಾಡಿ ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಸಾಯಂಕಾಲ ಹಮ್ಮಿಕೊಳ್ಳಲಾಗಿದೆ. ಸೊ ಮೊದಲಿಗೆ ನಾನು ಸಂವಿಧಾನದ ನಮ್ಮ ಹರಿಕಾರರಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹ ಅವ್ರಿಗೂ ನಮನ ಸಲ್ಲುತ್ತೇನೆ. ಧನ್ಯವಾದಗಳು. ಎಲ್ಲರಿಗೂ
ವಕೀಲರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಇವತ್ತು ಭಾರತ ದೇಶಕ್ಕೆ ಲಿಖಿತ ರೂಪವಾಗಿ ಅತಿ ದೊಡ್ಡದಾದಂಥ ಸಂವಿಧಾನವನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅವರು 2 ವರ್ಷ 11 ತಿಂಗಳ 18 ದಿನಗಳಲ್ಲಿ ಈ ಒಂದು ಸಂವಿಧಾನವನ್ನು ನಮಗೆ ಅರ್ಪಣೆ ಮಾಡಿದರೆ. ಈ ಒಂದು ಸಂವಿಧಾನವನ್ನು ಅರ್ಪಣೆ ಮಾಡಿದ್ದಕ್ಕಾಗಿ ಮತ್ತು ಆ ಸಂವಿಧಾನ ಅಡಿಯಲ್ಲಿ ಎಲ್ಲ ಜೀವರಾಶಿಗಳು ಮತ್ತು ಮನುಷ್ಯತ್ವ ಇರುವಂಥ ಪ್ರತಿಯೊಬ್ಬ ಪ್ರಾಣಿಯ ಜೀವಿಗಳು ಕೂಡ ಇವತ್ತು ಸಂವಿಧಾನ ಅಡಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಇವತ್ತು ಬಾಬಾ ಸಾಹೇಬರಿಗೆ ನಮ್ಮ ಗಂಗಾವತಿ ವಕೀಲರ ಬಾರ್ ರಾಷ್ಟ್ರೀಯ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಹಿರಿಯ ವಕೀಲರು, ಎಲ್ಲ ಕಿರಿಯ ವಕೀಲರು ಸೇರಿ ಇವತ್ತು ಬಾಬಾ ಸಾಹೇಬರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಇವತ್ತು ನಾವು ಗೌರವಪೂರ್ವಕವಾಗಿ ಸಂವಿಧಾನವನ್ನು ಕೊಟ್ಟಂಥ ಬಾಬಾ ಸಾಹೇಬ್ರವರಿಗೆ ವಕೀಲರ ದಿನಾಚರಣೆ ಅಂಗವಾಗಿ ಇವತ್ತು ಹಾಗೂ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರ ಹುಟ್ಟುಹಬ್ಬ ಜನ್ಮದಿನದ ಅಂಗವಾಗಿ ಕೂಡ ಈ ವಕೀಲರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇವತ್ತೆಲ್ಲರಿಗೂ ಈ ವಕೀಲರ ದಿನಾಚರಣೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತು.